ಎಲ್ರಿಗೂ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ ಅರಿ ಎಂಬ್ರಾಯ್ಡಿಂಗ್ ವರ್ಕ್ ಬ್ಲೌಸ್ ಡಿಸೈನ್ನ ಪಾರ್ಟ್ 2 ಆಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ಚೈನ್ ಸ್ಟಿಚ್ಚನ್ನು ಅಪ್ಲೋಡ್ ಮಾಡಿದ್ದೆ. ಈ ವಿಡಿಯೋದಲ್ಲಿ ಆ ಡಿಸೈನ್ನ ಯಾವ ಥರ ಹಾಕೋದಂತ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡಿ. ಈಗ ಕಾಯಿನಲ್ಲಿ ಸರ್ಕಲ್ 3 ಸರ್ಕಲ್ ಹಾಕಿದ್ನ ಇದ್ರ ಸರ್ಕಲಲ್ಲಿ ನಾವು ಇದು ಲವಂಗ ನಾಟ್ ಹಾಕ್ತೀವಿ. ಲವಂಗ ಸ್ಟಿಚ್ ಹಾಕಿ ಅದು ಚಮಕಿ ಬಳಸಿ ಹಾಕ್ತೀವಿ ನೋಡಿ. ಅದಕ್ಕೂ ಮುಂಚೆ ನಾವೇನು ಮಾಡ್ತೀವಿ, ಮಧ್ಯಕ್ಕೆ ಬೀಡ್ಸ್ ಹಾಕ್ತೀವಿ ಒಂದೊಂದು ಸೆಂಟ್ರ್ ಪಾಯಿಂಟ್ಗೆ. ಅದು 4 mm ಬೀಡ್ಸ್ ಹಾಕ್ತಾಯಿದ್ದೀನಿ ನೋಡಿ. ಇದು ಆ್ಯಕ್ಚುಲಿ ನಾನು ಮಿಷನ್ ದಾರ ತೊಗೊಂಡು ಹಾಕ್ತಾಯಿದ್ದೀನಿ ಸ್ಟಿಫಾಗಿ ಕೂರುತ್ತೆ ಅಂತ. ವರ್ಕು ಮಿಷನ್ ದಾರನೇ ಬೆಟ್ರ್ ಅನಿಸುತ್ತೆ, ಬಟ್ ಏನಂದರೆ ಸ್ಲೋ ಆಗುತ್ತೆ, ಫಾಸ್ಟ್ ಆಗೋಲ್ಲ. ಜಿಗ್ಜಾಗ್ ವೈರೇ ಬಳಸಿ, ಬಟ್ ಅದನ್ನು ಎಂಡ್ ಲಾಕು ನೀಟಾಗಿ ಮಾಡಿ, ಸ್ವಲ್ಪ ಬಿಟ್ಟು ಮಾಡಿ, ಆವಾಗ ಸ್ಟಿಫಾಗಿರುತ್ತೆ, ಉದುರೋದಿಲ್ಲ. ಅದಕ್ಕೋಸ್ಕರ ಈಗ 4 mm ಬೀಡ್ಸ್ನ 3 ಸರ್ಕಲಲ್ಲೂ ಹಾಕ್ತಾಯಿದ್ದೀನಿ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಯಾರು ಬೇಕಾದರೂ ಹಾಕ್ಬೋದು, ಈಸಿಯಾಗಿ ಹಾಕ್ಬೋದು ನೋಡಿ. ಇದರಲ್ಲೇನಂತ ಕಷ್ಟ ಇರಲ್ಲ, ಈಸಿಯಾಗೆ ಕಲಿಬೋದು, ಈಸಿಯಾಗೆ ಹಾಕ್ಬೋದು ನೋಡಿ. ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ಈಗ ಇನ್ನೊಂದು ಸರ್ಕಲಲ್ಲಿ ನಾನು ಬೀಡ್ಸ್ ಹಾಕ್ತಾಯಿದ್ದೀನಿ ನೋಡಿ. ಫಸ್ಟ್ ಸೆಂಟ್ರಲ್ಲಿ ನಾನು ಬೀಡ್ಸ್ ಹಾಕಿ ಅದ್ರ ಸುತ್ತ ನಾನು ಲವಂಗ ಸ್ಟಿಚ್ ಹಾಕ್ತಾಯಿದ್ದೀನಿ. ಸೆಂಟ್ರಲ್ಲಿ ಬೀಡ್ಸ್ ಹಾಕ್ತೀವಪ್ಪ ಅಂದರೆ ಸರ್ಕಲ್ ಸುತ್ತ ಹಾಕೋಕ್ಕೆ ಗ್ರಿಪ್ ಸಿಗುತ್ತೆ. ಇವಾಗ ಎಲ್ಲಿ ಸೆಂಟ್ರ್ ತೊಗೋಬೇಕು ಅನ್ನೋದು ಒಂದು ಐಡಿಯಾ ಸಿಗೋದಿಲ್ಲ. ಅದಕ್ಕೋಸ್ಕರ ನಾವು ಬೀಡ್ಸ್ ಹಾಕಿ ಆಮೇಲೆ ಬೇಕಂದರೆ ಲವಂಗ ಸ್ಟಿಚ್ ಹಾಕ್ಬೋದು, ಚೆನ್ನಾಗಿರುತ್ತೆ. ಫಸ್ಟ್ ಇದು ಮಾಡಿದ್ಮೇಲೆ ಲಾಸ್ಟಿಗೆ ಇದು ಕರೆಕ್ಟಾಗಿ ಡಿಸೈನ್ ಕಂಪ್ಲೀಟ್ ಆದಮೇಲೆ ಅವುಗಳ ಮಧ್ಯೆ ಸ್ಟ್ರೈಟ್ ಲೈನು ಬೀಡ್ಸ್ ಬರುತ್ತಲ್ಲ, ಅದನ್ನ ಮಾಡ್ಬೋದು ನೋಡಿ ಈಸಿಯಾಗಿ. ಅದಕ್ಕೋಸ್ಕರ ಫಸ್ಟ್ ನಾನು ಈ ಸರ್ಕಲ್ಲು ಅದ್ರ ಸುತ್ತ ಇರ್ತಕ್ಕಂಥ ಡಿಸೈನ್ನ ಹಾಕ್ತೀನಿ. ಇದು ಆ್ಯಕ್ಚುಲಿ ಕ್ರೋಶೆ ಕಡ್ಡಿಲೂ ಹಾಕ್ಬೋದು. ಏನಂದರೆ ಮತ್ತೆ ದಾರ ಹಾಕೋದು ಕಟ್ ಮಾಡೋದು ಅನ್ನೋದು ಏನಕ್ಕಂತ ಈ ಥರ ಹಾಕಿದ್ದೀನಿ ಅಷ್ಟೇ. ಹೆಂಗೆ ಬೇಕಾದರೂ ಹಾಕ್ಕೋಬೋದು ನೋಡಿ. ಇದಕ್ಕೆ ನಾನು ಚಮಕಿ ಬಳಸ್ತಾ ಇದ್ದೀನಿ. ಇದು ಮಲ್ಟಿ ಕಲರ್ ಚಮಕಿ. ಇದರಲ್ಲಿ ಗೋಲ್ಡು ಬರುತ್ತೆ, ಸಿಲ್ವರು ಬರುತ್ತೆ, ಮತ್ತು ಕಲರ್ಸ್ ಬೇರೆ ಬೇರೆ ಕಲರ್ಸ್ ಎಲ್ಲ ಬರುತ್ತೆ. ಬಟ್ ಇದಕ್ಕೆ ನಾನು ನವರಂಗ ಕಲರಲ್ಲಿರ್ತಕ್ಕಂಥ ಚಮಕಿನ ಬಳಸಿದ್ದೀನಿ. ಈಗ ನೋಡಿರಿ, ಬೀಡ್ಸ್ ಪಕ್ಕನೇ ತಗೊಳ್ಳೋದಕ್ಕೂ ಈಸಿ ಆಗುತ್ತೆ. ಅದಕ್ಕೋಸ್ಕರ ನಾನು ಫಸ್ಟ್ ಬೀಡ್ಸ್ ಹಾಕಿದ್ದೀನಿ. ಇದು ಆ್ಯಕ್ಚುಲಿ ಲವಂಗ ಸ್ಟಿಚ್ಚು ನಿಮಗೆ ಲಾಸ್ಟ್ ವಿಡಿಯೋದಲ್ಲೆಲ್ಲ ತೋರಿಸಿದ್ದೀನಿ ಯಾವ ಥರ ಹಾಕೋದು ಅಂತ. ಮತ್ತು ಈಗ ಇನ್ನೊಂದು ಸಲನೂ ತೋರಿಸ್ತಾ ಇದ್ದೀನಿ ನೋಡಿ. ಚಮಕಿ ಇಟ್ಟು ಈ ಥರ ಸೂಜಿ ಮೇಲಿಂದ ಕೆಳಗಡೆ ಹೋಗಿ ಅದ್ರ ಮೇಲೆ ಬಂದು ಇದು ಎಳ್ಕೊಂಡ್ರೆ ಬರುತ್ತೆ ನೋಡಿ. ಈಸಿಯಾಗಿ ಹಾಕ್ಬೋದು, ಏನು ಕಷ್ಟ ಆಗೋದಿಲ್ಲ. ಬಟ್ ಫೋರ್ಸಾಗಿ ಎಳೆಯೋಕ್ಕೆ ಹೋಗಬೇಡಿ, ಶಿಂಕ್ ಆಗಿಬಿಡುತ್ತೆ ಬಟ್ಟೆ. ಸ್ವಲ್ಪ ಲೈಟಾಗೆ ಬಿಡಿ. ಫಸ್ಟು ಕೆಳಗಡೆ ಚಮಕಿ ಇಡ್ತಾಯಿದ್ದೀನಿ ನೋಡಿರಿ. ಈ ಥರ ಸೂಜಿ ಮೇಲಿಂದ ಹೋಗಿ ಕೆಳಗೆ ಬಂದು ಅದು ಚಮಕಿ ಒಳಗಡೆ ಹೋಗಿ ಅದನ್ನ ಲಾಕ್ ಮಾಡಬೇಕಾಗುತ್ತೆ. ಕರೆಕ್ಟ್ ಔಟ್ಲೈನು ನಾನು ಸರ್ಕಲ್ ಹಾಕಿದ್ದೀನಲ್ಲ, ಅದು ಕರೆಕ್ಟಾಗಿ ಹಾಕ್ಕೊಂತ ಬರ್ರಿ. ಸ್ವಲ್ಪ ವ್ಯತ್ಯಾಸ ಆಯ್ತು ಅಂದರೂ ಮತ್ತೆ ಬಿಚ್ಚಿ ಮತ್ತೆ ರಿಟರ್ನ್ ಹಾಕ್ಬೇಕಾಗುತ್ತೆ. ಫೋರ್ಸಾಗಿ ಎಳೆಯೋಕ್ಕೆ ಹೋಗಬೇಡಿ, ಬಟ್ ಇದಾಗುತ್ತೆ. ಅದಕ್ಕೋಸ್ಕರ ನಿಧಾನಕ್ಕೆ ಬಿಡಿ. ನೋಡಿರಿ ಎಷ್ಟು ನೀಟಾಗಿ ಬರ್ತಿದೆ. ಆ್ಯಕ್ಚುಲಿ 3 ಸರ್ಕಲ್ಲು ಹಾಕಿ ತೋರ್ಸೋಕ್ಕಾಗಲ್ಲ, ಲೇಟ್ ಆಗುತ್ತೆ. ಅದಕ್ಕೋಸ್ಕರ 1 ಸರ್ಕಲ್ ಹಾಕಿ ತೋರಿಸ್ತಾ ಇದ್ದೀನಿ. ಯಾಕಪ್ಪ ಅಂದರೆ 1 ಸರ್ಕಲ್ ಹಾಕಿದರೂ ಅಷ್ಟೇ ಚೆನ್ನಾಗಿ ಬರುತ್ತೆ, ಅಂದರೆ ಮೆಥಡ್ ಸೇಮ್ ಇರುತ್ತೆ. ಅದಕ್ಕೋಸ್ಕರ 3 ಸರ್ಕಲ್ ಹಾಕೋ ಬದಲು 1 ಸರ್ಕಲ್ ಹಾಕಿ ತೋರಿಸ್ತೀನಿ. ಅದನ್ನೇ ನೀವು ಮುಂದುವರಿಸಿ ಅಷ್ಟೇ. ಮತ್ತು 3 ಸರ್ಕಲ್ ಆದಮೇಲೆ ಯಾವ ಥರ ಬಂದಿದೆ ಅಂತಲೂ ನಾನು ತೋರಿಸ್ತೀನಿ. ನೀಟಾಗಿ ಹಿಂದು ಮುಂದೆ ಮಾಡ್ಕೊಂಡು ಬಿಡಬೇಕಾಗುತ್ತೆ. ಕರೆಕ್ಟಾಗಿ ಈ ಕೆಳಗಡೆ ಬೀಡ್ಸ್ ಪಕ್ಕ ಬರ್ತಿರಲ್ಲ, ಪಕ್ಕನೇ ಚೂರು ಗ್ಯಾಪ್ ಹಾಕೊಂತ ಬರ್ರಿ. ಈ ಸ್ವಲ್ಪ ಗ್ಯಾಪ್ ಕೊಟ್ಟರೆ ಏನಾಗುತ್ತೆ, ಅದು ಒಂದು ಲೈನ್ ಮೇಲೆ ಇನ್ನೊಂದು ಲೈನ್ ಬಂದಿರೋ ಥರ ಬರುತ್ತೆ, ಮತ್ತು ನೀಟಾಗಿರೋದಿಲ್ಲ. ಅದಕ್ಕೋಸ್ಕರ ನಿಧಾನಕ್ಕೆ ಬಿಡ್ತಾ ಬರಬೇಕಾಗುತ್ತೆ ನೋಡಿ. ಎಷ್ಟು ನೀಟಾಗಿ ಬರ್ತಿದೆ. ಕರೆಕ್ಟಾಗಿ ಪಕ್ಕದಲ್ಲೇ ಒಂಚೂರು ಗ್ಯಾಪ್ ಕೊಟ್ಕೊಂತ ಹಾಕೊಂತ ಬರ್ರಿ ನೋಡ್ರಿ. ಅಷ್ಟು ಒಂದು 4-5 ಹಾಕಿದ್ರು ಸೆಂಟ್ರ್ ಅಲ್ಲೇ ಇದೆ ಅನ್ನೋ ಥರನೇ ಕಾಣಿಸುತ್ತೆ.
ಈ ಫ್ರೆಂಚ್ ನಾಟು ಲವಂಗ ಸ್ಟಿಚ್ಚು ಎಷ್ಟು ನೀಟಾಗಿ ಹಾಕ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಫುಲ್ಲು ಟೈಟಾಗಿ ಎಳಕ್ಕೆ ಹೋಗಬೇಡಿ, ಚೆನ್ನಾಗಿ ಕಾಣೋದಿಲ್ಲ ಅಷ್ಟೊಂದು. ಈ ಲವಂಗ ಇದು ಫ್ರೆಂಚ್ ನಾಟು ಹಾಕಿದ್ದು ಅಂದರೆ ಫುಲ್ ಟೈಟಾಗಿ ಇಲ್ಲದೆ ಡ್ರಾಪ್ ಶೇಪ್ ಕಾಣಂಗೆ, ಅಂದರೆ ಒಂದು ಬೀಡ್ ಟೈಪ್ ಕಾಣಿಸುತ್ತೆ. ಕರೆಕ್ಟಾಗಿ ನಿಧಾನಕ್ಕೆ ಬಿಟ್ಟು ನೋಡಿರಿ, ಮತ್ತು ರೋಸ್ ಟೈಪ್ ಕಾಣಿಸುತ್ತೆ ಅದು ಫ್ರೆಂಚ್ ನಾಟು. ಅದೇ ಹಾಕೋದು ಟೆಕ್ನಿಕ್ ಗೊತ್ತಿರ್ಬೇಕು ಅಷ್ಟೇ ಅದು. ಇದು ಲವಂಗ ಸ್ಟಿಚ್ ಅಷ್ಟೇ, ಫುಲ್ ಎಳೆಯೋಕ್ಕೆ ಹೋಗಬೇಡ್ರಿ, ಬಟ್ಟೆ ಶಿಂಕ್ ಆಗಿಬಿಡುತ್ತೆ, ಎಳ್ಕೊಂಬಿಡುತ್ತೆ ಒಳಗಡೆಗೆ. ಅದಕ್ಕೋಸ್ಕರ ಆ ಕ್ಲಾತ್ ಎಷ್ಟಿದೆಯೋ ಅಷ್ಟಕ್ಕೆ ನಿಧಾನಕ್ಕೆ ಬಿಡ್ತಾ ಬರ್ರಿ. ಫುಲ್ ಟೈಟಾಗಿ ಎಳ್ದಾಗ ಏನಾಗುತ್ತೆ, ಬಟ್ಟೆ ಅದು ಲವಂಗ ಸ್ಟಿಚ್ ಸೆಂಟ್ರಲ್ಲಿ ಉಳ್ಕೊಂಬಿಡುತ್ತೆ. ಅದಕ್ಕೋಸ್ಕರ ನೋಡಿ ನೀಟಾಗಿ ಹಾಕ್ಕೊಂಡು ಬರ್ರಿ. ನೋಡಿರಿ, ಈ ಥರ ನಿಧಾನಕ್ಕೆ ಯಾಕಪ್ಪ ತೋರಿಸ್ತಿದ್ದೀನಿ ಅಂದರೆ, ನಿಮಗೆ ಲವಂಗ ಸ್ಟಿಚ್ ಯಾವ ಥರ ನೀರು ಮೇಲಿಂದ ಕೆಳಗಡೆ ಹೋಗಿ ಅದು ಚಮಕಿಗೆ ಒಳಗಡೆ ಹೋಗುತ್ತೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಪ್ರಾಕ್ಟೀಸ್ ಮಾಡ್ಬೇಕಷ್ಟೇ. ನಾವು ಎಷ್ಟೇ ತೋರಿಸ್ತೀವಂದ್ರೂ ನೀವು ಪ್ರಾಕ್ಟೀಸ್ ಮಾಡಲಿಲ್ಲಪ್ಪ ಅಂದರೆ ಏನೂ ಮಾಡೋಕ್ಕಾಗಲ್ಲ ನೋಡಿ. ಅದು ತುಂಬ ಚೆನ್ನಾಗಿ ಬಂದಿದೆ ಈ ಡಿಸೈನು. ನೋಡಿರಿ, ಕರೆಕ್ಟಾಗಿ ಅದ್ರ ಪಕ್ಕನೇ ನೀಟಾಗಿ ಹಾಕ್ತಾ ಹೋಗಿದ್ದೀನಿ. ಆ ಸರ್ಕಲ್ ಶೇಪ್ ಎಲ್ಲಿದೆಯೋ ಅದ್ರ ಒಳಗಡೆನೇ ಹಾಕಂತ ಬಂದಿದ್ದೀನಿ ನೋಡಿ. ಇವಾಗ ಹಾಕಿದ್ದೀನಿ ಅಂದರೆ ಅದ್ರ ಸುತ್ತಲೂ ವೈಟ್ ಕಾಣಿಸ್ತಿದೆ ನೋಡಿರಿ ನಿಮಗೆ. ನಿಧಾನ ಆದರೂ ಪರವಾಗಿಲ್ಲ, ನೀಟಾಗಿ ಹಾಕೋದು ಕಲೀರಿ. ಪಕ್ಕ ಜೋಡಿಸಿರೋ ಥರನೇ ಹಾಕ್ರಿ. ನೋಡಿರಿ ಎಷ್ಟು ನೀಟಾಗಿ ಕಾಣಿಸ್ತಿದೆ. ಬಟ್ ಬ್ಯಾಲೆನ್ಸ್ ಮಾಡಿ ಬಿಡಬೇಕಾಗುತ್ತೆ ನೋಡಿರಿ. ಸ್ವಲ್ಪ ಒಂದೇಳೆ ವೇರಿಯೇಷನ್ ಆಯ್ತಂದ್ರೆ ಆ ಒಂದೇಳೆ ಮೇಲಕ್ಕೆ ಬಂದುಬಿಡುತ್ತೆ. ಅದಕ್ಕೋಸ್ಕರ ನಿಧಾನಕ್ಕೆ ಬ್ಯಾಲೆನ್ಸ್ ಮಾಡ್ತಾ ಹಾಕಂತ ಬರ್ರಿ. ತುಂಬ ಚೆನ್ನಾಗಿ ಬಂದಿದೆ ಡಿಸೈನ್ ಮಾತ್ರ. ಇದು ಆ್ಯಕ್ಚುಲಿ ಇದು ಹೊಸ ಟೈಪೇ ನಾನು ಹಾಕಿರೋದು. ಇದು ನಾನು ಯೂಟ್ಯೂಬಲ್ಲೂ ನೋಡಿದೆ ಮತ್ತು ಪಿಂಟ್ರೆಸ್ಟ್ ಆ್ಯಪಲ್ಲೂ ನೋಡಿದ್ದೀನಿ ನೋಡಿ. ತುಂಬ ಹಾಕಿಸ್ತಾರೆ ಈ ಡಿಸೈನ್ನ, ಅಷ್ಟೇ ನೀಟಾಗಿ ಬರ್ತಿದೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ, ಬ್ರೈಡಲ್ ಆಗಿರುತ್ತೆ ನೋಡಿ. ಬಟ್ ನೀಟಾಗಿ ಬಂದಿದೆ ವರ್ಕ್ ಮಾತ್ರ. ನಾನು ಆ್ಯಕ್ಚುಲಿ ಇದಕ್ಕೆ ಕಟ್ ವರ್ಕ್ ಬೀಡ್ಸ್ ಬಳಸಿದ್ದೀನಿ. ಆ ಮಧ್ಯದಲ್ಲಿರೋಕ್ಕೆ ಇದು ಈ ಸರ್ಕಲ್ ಶೇಪ್ ಇರೋ ಇದು ಲವಂಗ ಸ್ಟಿಚಿಂಗ್ ಮಾತ್ರ ಮಧ್ಯದಲ್ಲಿ 4mm ಬೀಡ್ಸ್ ಬಳಸಿದ್ದೀನಿ. ಈಗ ಲೈನ್ ಹಾಕ್ಬೇಕಾದ್ರೆ ಅದ್ರ ಮಧ್ಯದಲ್ಲಿ ನಾನು 3mm ಬೀಡ್ಸ್ ಬಳಸಿದ್ದೀನಿ ನೋಡಿ. ಎಷ್ಟು ನೀಟಾಗಿ ಹಾಕಿದೆ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ಸ್ವಲ್ಪ ಆಚೆ ಈಚೆ ಆದರೂ ಆವಾಗಲೇ ನೋಡಿ ನಿಧಾನಕ್ಕೆ ಹಾಕಂತ ಬರ್ರಿ. ಮತ್ತು ಹಾಕಿದ ಮೇಲೆ ಬಿಚ್ಚಿ ಮತ್ತೆ ಇನ್ನೊಂದು ಸಲ ಹಾಕ್ಬೇಕಂದ್ರೆ ರಿಸ್ಕ್ ಆಗಿಬಿಡುತ್ತೆ. ನೋಡಿರಿ, ಸರ್ಕಲ್ ಕರೆಕ್ಟಾಗಿ ಅದ್ರ ಪಕ್ಕನೇ ಬರೋಂಗೆ ನೀಟಾಗಿ ಹಾಕ್ತಾಯಿದ್ದೀನಿ. ಈಗ ಇನ್ನು 3 ಹಾಕಿದರೆ ಸಾಕು, ಇದು ಫಿನಿಶ್ ಆಗುತ್ತೆ ನೋಡಿ. ಇದು ಆ್ಯಕ್ಚುಲಿ ನಾನು ಇದೊಂದೇ ತೋರಿಸ್ತಾ ಇರೋದು. ಅವೆರಡು ಕಂಪ್ಲೀಟ್ ಆದಮೇಲೆ ನಾನು ನಿಮಗೆ ಯಾವ ಥರ ಬಂದಿದೆ ಅಂತ ನಾನು ತೋರಿಸ್ತೀನಿ. ಬಟ್ ಎಲ್ಲ ತೋರಿಸಿದ್ರೆ ಏನಾಗುತ್ತೆ, ವೀಡಿಯೋ ಲೆಂತ್ ಆಗುತ್ತೆ. ಅದಕ್ಕೋಸ್ಕರ ನಾನು ಈ ಒಂದು ಸರ್ಕಲಲ್ಲಿ ಲವಂಗ ಸ್ಟಿಚ್ ಯಾವ ಥರ ಹಾಕೋದಂತ ತೋರಿಸ್ತಾ ಇದ್ದೀನಿ ನೋಡಿ. ಕರೆಕ್ಟಾಗಿ ನೀಟಾಗಿ ಸರ್ಕಲ್ ಒಳಗಡೆನೇ ಬರೋ ಥರ ನೀళ్ళు ಹಾಕ್ಬೇಕು ನೋಡಿ. ಒಂದು ಚೂರು ವ್ಯತ್ಯಾಸ ಆಗಬಾರ್ದು, ಗ್ಯಾಪ್ ಜಾಸ್ತಿ ಕೊಡೋಕೆ ಹೋಗ್ಬಿಡ್ರಿ. ಬೀಡ್ ಸುತ್ತ ಕರೆಕ್ಟಾಗಿ ಒಂದ್ರ ಪಕ್ಕ ಒಂದು ನೀಟಾಗಿ ಜೋಡಿಸಿದ್ದಾರೆ ಅನ್ನೋ ಥರನೇ ಇರಬೇಕಾಗುತ್ತೆ ನೋಡಿ. ಇಲ್ಲಾಂದರೆ ನಾವು ಏನೇ ಹಾಕಿದರೂ ನೀಟಾಗಿ ಬರೋದಿಲ್ಲ. ಅದಕ್ಕೋಸ್ಕರ ನೋಡ್ರಿ ಎಷ್ಟು ನೀಟಾಗಿ ಬಂದಿದೆ.
ಒಂದ್ರ ಮೇಲೊಂದು ಇನ್ನೊಂದು ಥ್ರೆಡ್ ಬಂದಿಲ್ಲ, ಒಂದು ಪಕ್ಕ ಒಂದೇ ನೀಟಾಗಿ ಬಂದಿದೆ. ಈಗ ಇನ್ನೊಂದು ಸರ್ಕಲ್ ಹಾಕ್ತಾಯಿದ್ದೀನಿ, ಬಟ್ ಇದನ್ನ ಪೂರ್ತಿ ತೋರಿಸೋದಿಲ್ಲ ನಾನು, ಯಾಕಂದರೆ ಇದರಲ್ಲಿ ಏನು ಹಾಕಿರ್ತೀನೋ ಅದರಲ್ಲೂ ಅದೇ ಹಾಕೋದ್ರಿಂದ ನಾನು ಅದನ್ನ ರಿಪೀಟ್ ಮಾಡೋಕ್ಕೆ ಹೋಗೋದಿಲ್ಲ. ಸುಮ್ಮನೆ ನಿಮಗೆ ಗೊತ್ತಾಗಲಿ ಅಂತ ತೋರಿಸ್ತಾ ಇದ್ದೀನಿ. ಸರ್ಕಲ್ ಒಳಗಡೆನೇ ಹಾಕ್ತಾಯಿದ್ದೀನಿ ನೋಡಿರಿ, ಹೊರಗಡೆ ಹೋಗ್ತಾ ಇಲ್ಲ. ಇನ್ನು ರೌಂಡ್ ಶೇಪಲ್ಲಿ ಸರ್ಕಲ್ ಎಳ್ದಿದ್ದೀನಲ್ಲ, ಆ ಸರ್ಕಲ್ ಒಳಗಡೆನೇ ಚಮಕಿ ಬರುತ್ತೆ ನೋಡಿ ಕರೆಕ್ಟಾಗಿ. ನೋಡಿರಿ ಕರೆಕ್ಟಾಗಿ ಅದ್ರ ಪಕ್ಕ ಸರ್ಕಲ್ ಇದೆಯಾ, ಸರ್ಕಲ್ ದಾಟಿದ್ರೆ ಏನಾಗುತ್ತೆ, ಈ ಕಡೆ ಸರ್ಕಲಲ್ಲಿ ಬಂದ್ಬಿಡುತ್ತೆ. ಯಾಕಂದರೆ ಆ 3 ಸರ್ಕಲ್ಲು ಅಕ್ಕಪಕ್ಕನೇ ಹಾಕಿರೋದ್ರಿಂದ. ಇದು ಹಾಕಿದ್ದೀನಲ್ಲ, ಅವೆರಡು ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ನೋಡಿರಿ ಈಗ ಎಷ್ಟು ನೀಟಾಗಿ ಬಂದಿದೆ ನೋಡಿ. ಒಂದ್ರ ಮೇಲೆ ಒಂದು ಏನೊಂದು ಯಾವೊಂದು ಥ್ರೆಡ್ಡು ಬಂದಿಲ್ಲ, ಒಂದ್ರ ಪಕ್ಕ ಒಂದು ಬಂದಿರೋ ಥರನೇ ಕಾಣಿಸ್ತಿದೆ ನೋಡಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.